ಕದಕಗಳಿಯನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ, ಅದರ ಕೀಲ್ಕುಂಚಿಕೆಯ ಹೊರಗೆಸೆಯೇ ಸಾಕು. ಪದವಾಕ್ಯವಿದರಾಗ ವಾದಗಡನೆಯ ಬಿಟ್ಟು, ಒದವಿಪರುದಿಟದರಿವ ಮಂಕುತಿಮ್ಮ. ಕದಕಗಳಿಯನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ, ಅದರ ಕೀಲ್ಕುಂಚಿಕೆಯ ಹೊರಗೆಸೆಯೇ ಸಾಕು. ಪದವಾಕ್ಯವಿದರಾಗ ವಾದಗಡನೆಯ ಬಿಟ್ಟು, ಒದವಿಪರುದಿಟದರಿವ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗೆ: ಭಗವಂತ ಬೇಕಾದರೆ ಗುಡಿಯಲ್ಲಿಯೇ ಕುಳಿತು ಬಾಗಿಲು ಅಗಳಿ ಹಾಕಿಕೊಂಡು ಇರಲಿ, ಬೀಗದ ಕೀಲಿಕೈಯನ್ನು ಹೊರಗೆಸೆದರೆ ಸಾಕು. ಆಗ ಶಾಸ್ತ್ರ ಬಲ್ಲಂತಹ ಪಂಡಿತರು ಅನಾವಶ್ಯಕವಾದ ವಾದಗಳ ಗದ್ದಲವನ್ನು ಬಿಟ್ಟು ಸತ್ಯದ ಜ್ಞಾನವನ್ನು ಪಡೆದು ನೀಡುವರು. ಮೇಲ್ನೋಟಕ್ಕೆ ಇದು ತಕರಾರಿನ ಮಾತು ಎಂದೆನಿಸಬಹುದು. ಭಕ್ತ ಭಗವಂತನನ್ನು ಕಾಣದೇ ಬೇಜಾರಾಗಿ ಅವನು ಬೇಕಾದರೆ ಗುಡಿಯಲ್ಲಿಯೇ ಬಾಗಿಲು ಕೀಲಿ ಹಾಕಿಕೊಂಡು ಕುಳಿತುಕೊಳ್ಳಲಿ, ನಮಗೆ ಕಾಣುವುದು ಬೇಡ, ಅವನೇನು ಪ್ರಯತ್ನ ಮಾಡುವುದು ಬೇಡ, ಬಾಗಿಲಿನ ಕೀಲಿಕೈಯನ್ನು ಹೊರಗೆ ಬಿಸಾಕಿದರೆ ಸಾಕು. ಆಗ ಸುಮ್ಮನೆ ವಾದ ಮಾಡಿ ಗದ್ದಲವೆಬ್ಬಿಸುವ ಪಂಡಿತರು ಸುಮ್ಮನಾಗಿ ಸತ್ಯದ ಜ್ಞಾನವನ್ನು ಪಡೆಯುತ್ತಾರೆ ಎನ್ನುವಂತಿದೆ. ಆದರೆ ಆಂತರ್ಯದಲ್ಲಿ ಈ ಕಗ್ಗ ಬಹುದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸುತ್ತದೆ. ಪರಮ ಸತ್ಯದ ವಸ್ತು ಎಂದಿಗೂ ಮಾನವನ ಮತಿಗೆ ಸಿಲುಕಲಾರದ್ದು. ಅದಕ್ಕೆ ಕದಕ್ಕೆ ಅಗಳಿಯನ್ನು ಬಿಗಿದು ಎಂಬ ಮಾತಿನ ಬಳಕೆ. ಅದು ಒಳಗೆ ಬಂದೋಬಸ್ತಾಗಿ ಯಾರಿಗೂ ದೊರೆಯದಂತೆ ಕುಳಿತಿದೆ. ಅದನ್ನು ನೋಡುವ ಅನುಭವಿಸುವ ಆಸೆ ಸಾಧಕನಿಗೆ ತೀವ್ರವಾಗಿದೆ, ಹಠವಾಗಿ ಪರಿಣಮಿಸಿದೆ. ಆತ ಕೇಳುತ್ತಾನೆ, ನೀನು ದೊರಕದಿದ್ದರೆ ಬೇಡ, ನಿನ್ನೆಡೆಗೆ ಬರುವ ದಾರಿಯನ್ನಾದರೂ ತಿಳಿಸು. ನೀನು ಭದ್ರವಾಗಿ ಕುಳಿತಿರುವ ಕೋಶವನ್ನು ತೆರೆಯುವ ಬೀಗದ ಕೈ ಕೊಡು, ಅಂದರೆ ನಿನ್ನೆಡೆಗೆ ಬರುವ ದಾರಿಯನ್ನು ತಿಳಿಸು. ಕೀಲಿ ಕೈ ಎನ್ನುವುದೊಂದು ಬಹುದೊಡ್ಡ ಚಿಂತನೆ. ಬೀಗವನ್ನು ಹಾಕುವುದಕ್ಕೂ ತೆರೆಯುವುದಕ್ಕೂ ಒಂದೇ ಕೈ ಇದೆ. ಎಡಗಡೆಗೆ ತಿರುಗಿಸಿದರೆ ಮುಚ್ಚಿಕೊಳ್ಳುತ್ತದೆ, ಅದನ್ನೇ ಬಲಗಡೆಗೆ ತಿರುಗಿಸಿದರೆ ತೆರೆದುಕೊಳ್ಳುತ್ತದೆ. ಭಗವಂತನ ದರ್ಶನಕ್ಕೆ ನಮ್ಮ ಮನಸ್ಸೇ ಕೀಲಿಕೈ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದದ್ದು ಮನಸ್ಸು ಮಾತ್ರ. ಆಸೆ ಆಕಾಂಕ್ಷೆಗಳು ಮನದಲ್ಲಿ ಕೋಟ್ಯಾಂತರ ತೆರೆಗಳನ್ನು ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡುತ್ತವೆ. ಈ ತೆರೆಗಳೆಲ್ಲ ಅಡಗಿ ನಿಶ್ಚಲವಾಗಬೇಕು. ಇಂಥ ಮನದಲ್ಲಿ ಬುದ್ಧಿ ಪ್ರಜ್ಞಾಶೀಲವಾಗುತ್ತದೆ, ಅದಕ್ಕೆ ಸತ್ಯಗೋಚರವಾಗುತ್ತದೆ, ಮೋಕ್ಷಕ್ಕೆ ದಾರಿಯಾಗುತ್ತದೆ. ಇದು ಚಮತ್ಕಾರದ ತರ್ಕದ ಬುದ್ಧಿಯಲ್ಲ. ಶಾಸ್ತ್ರ ಪಂಡಿತರು ತಾರ್ಕಿಕರು ನಡೆಸುವ ಇಂಥ ಕಸರತ್ತು ಇದು ಬಂಧನಕ್ಕೆ ಕಾರಣವಾಗುತ್ತದೆ. ಪರವಸ್ತುವನ್ನು ಕಾಣಲು ಪ್ರಜ್ಞಾಶೀಲವಾದ ಬುದ್ಧಿಯನ್ನು ನೀಡುವುದು ಆ ಪರವಸ್ತುವೇ. ಅದಕ್ಕೆ ಕೀಲಿಕೈಯನ್ನು ಹೊರಗೆ ಎಸೆ ಎಂದು ಅದನ್ನೇ ಕೇಳುವುದು. ಅದು ಹಾಗೆ ನಮ್ಮ ಪ್ರಜ್ಞಾಶೀಲವಾದ ಬುದ್ಧಿಯನ್ನು ಪ್ರಧಾನ ಮಾಡಿದರೆ ಅನವಶ್ಯಕವಾದ ಆಡಂಬರದ ವಾದಗಳ ಗದ್ದಲವನ್ನು ತೊರೆದು ಸತ್ಯದ ಅರಿವಿನೆಡೆಗೆ ಸಾಧಕ ಮುಂದುವರಿಯುತ್ತಾನೆ ಎನ್ನುತ್ತಾರೆ ಡಿ.ವಿ.ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.